ಅನಾದಿ ಕಾಲದಿಂದಲೂ ಧರ್ಮ ಅಧರ್ಮಗಳ ನಡುವೆ ಯುದ್ಧ ನಡೀತಾನೆ ಇದೆ. ಒಂದೊಂದು ಸಂದರ್ಭದಲ್ಲಿ ಅಥವಾ ಆ ಇಡೀ ಕಥನದ ಮಧ್ಯಭಾಗ ಅಥವಾ ಪರ್ವ ಭಾಗದಲ್ಲಿ ಅಧರ್ಮ ತಾಂಡವವಾಡಿದ್ದನ್ನು ಕೂಡ ನಾವು ನೋಡಿದ್ದೀವಿ. ರಾಮಾಯಣದ ವಿಚಾರ ಬಂದಾಗ ಮತ್ತು ಮಹಾಭಾರತದ ವಿಚಾರ ಬಂದಾಗ ಮೊದಲಿಗೆ ಅಧರ್ಮಕ್ಕೆ ಜಯ ಆಗೇ ಬಿಡ್ತು ಅನ್ನುವಂಥ ಹಂತದವರೆಗೆ ಹೋದಂಥ ಯುದ್ಧ ಅಂತ್ಯ ಆಗಿದ್ದು ಧರ್ಮದ ಜೊತೆಗೆ. ಕೊನೆಯ ಹಂತದಲ್ಲಿ ಅಂದರೆ ಮಹಾಭಾರತದ ಅಂತ್ಯದಲ್ಲಿ ಭಗವದ್ಗೀತೆಯನ್ನು ಬೋಧಿಸಿದ ಶ್ರೀಕೃಷ್ಣ ಹೇಳ್ತಾನೆ ಅರ್ಜುನನಿಗೆ, ಯಾವಾಗ ಈ ಪ್ರಪಂಚದಲ್ಲಿ ಕಲಿಯುಗದಲ್ಲಿ ಅಧರ್ಮ ತಾಂಡವವಾಡುತ್ತೋ, ಯಾವಾಗ ಆ ಧರ್ಮದ ಮೇಲೆ ಅಧರ್ಮ ಹತ್ತಿ ಮೆರೆದಾಡುತ್ತೋ ಅವತ್ತು ಮತ್ತೆ ಸಂಭವಾಮಿ ಯುಗೆ ಯುಗೆ ಅಂತ. ಅಧರ್ಮ ಧರ್ಮದ ಸಂಘರ್ಷ ಹೊಸತಲ್ಲ ಅಥವಾ ಇದು ಇವತ್ತಿಗೆ ಕೊನೆಯೂ ಅಲ್ಲ. ಧರ್ಮ ಇದ್ದಲ್ಲಿ ಅಧರ್ಮ, ಬೆಳಕಿದ್ದಲ್ಲಿ ಕತ್ತಲೆ, ಸರಿ ಇದ್ದಲ್ಲಿ ತಪ್ಪು, ಸತ್ಯ ಇದ್ದಲ್ಲಿ ಸುಳ್ಳು, ಇದು ಅನಾದಿ ಕಾಲದಿಂದಲೂ ಇದ್ದಂತಹ ಪರಂಪರೆ. ಕೆಲವೊಮ್ಮೆ ಅದಕ್ಕೆ, ಇನ್ನೊಮ್ಮೆ ಇದಕ್ಕೆ. ಒಂದೊಂದು ಸಲ ಯಾವ ವಿಚಾರ ನಿಜವಾಗಿಯೂ ಜನರ ಮುಂದೆ ಹೋಗುತ್ತೆ, ಅದು ಹೋಗುವ ರೀತಿ, ಹೋಗುವ ಮಾರ್ಗ ಮತ್ತು ಜನ ತೆಗೆದುಕೊಳ್ಳುವ ರೀತಿ, ಇವೆಲ್ಲದರ ಮೇಲೆ ಸತ್ಯ ಧರ್ಮ ಅಧರ್ಮದ ನೆಲೆಗಳು ನಿಂತಿರುತ್ತೆ. ಇವತ್ತು ಕೂಡ ಕಲಿಯುಗದಲ್ಲಿ ಮತ್ತೊಂದು ಧರ್ಮ ಯುದ್ಧದ ಸಂದರ್ಭ ಎದುರಾಗಿದೆ. ಅಧರ್ಮ ತಾಂಡವವಾಡ್ತಾ ಇದೆ ಧರ್ಮ ಮತ್ತು ಧಾರ್ಮಿಕ ಕ್ಷೇತ್ರಗಳ ಮೇಲೆ, ಧಾರ್ಮಿಕ ವ್ಯಕ್ತಿಗಳ ಮೇಲೆ, ಧಾರ್ಮಿಕ ಮನೋಭಾವದ ಮೇಲೆ. ಈ ಅಧರ್ಮ ತಾಂಡವವಾಡುವಾಗ ಈಗ ಅತಿ ಅಗತ್ಯವಾಗಬೇಕಾಗಿರೋದೇ ಇದು ಧರ್ಮ ಯುದ್ಧ. ತಲೆ ಬುರುಡೆ ರಹಸ್ಯ ಇದೆ ಈ ಹೊತ್ತಿನ ವಿಶೇಷ. ಧರ್ಮಸ್ಥಳದ ಸದ್ಯದ ವಿಚಾರಗಳು ನಿಮ್ಮೆಲ್ಲರಿಗೂ ಗೊತ್ತಿದೆ. ಇಡೀ ರಾಜ್ಯವನ್ನ ತಲ್ಲಣಗೊಳಿಸಿರುವಂತಹ ಒಂದು ಪ್ರಕರಣದಲ್ಲಿ ಧರ್ಮಸ್ಥಳದ ವಿಚಾರ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾತ್ರ ಅಲ್ಲ, ಇಡೀ ರಾಜ್ಯ, ಇಡೀ ದೇಶದಲ್ಲಿಯೂ ಕೂಡ ಈ ತಲೆಬುರುಡೆಗಳ ಸದ್ದು ಕೇಳ್ತಾ ಇದೆ. ತಲೆಬುರುಡೆ ರಹಸ್ಯ ಅಂತ ಇವತ್ತಿನ ಕಾರ್ಯಕ್ರಮಕ್ಕೆ ನಾವು ಹೆಸರಿಟ್ಟಿದ್ದೀವಿ. ಧರ್ಮಸ್ಥಳದ ಸುತ್ತ ಅಪರಿಚಿತ ಶವಗಳನ್ನ ಹೂಳಿದ್ದೀವಿ. ಆ ಶವಗಳನ್ನ, ನೂರಾರು ಶವಗಳನ್ನ ನಾನು ಹೂಳಿದ್ದೀನಿ ಅನ್ನುವಂತ ಒಂದು ದೂರು ದಾಖಲಾಗುತ್ತೆ. ನಾನೇ ಸ್ವತಃ ಅದನ್ನ ಮಾಡಿದ್ದೀನಿ ಅಂತ ಒಬ್ಬ ವ್ಯಕ್ತಿ ಮುಂದೆ ಬರ್ತಾನೆ. ಈ ಕೇಸ್ ದಕ್ಷಿಣ ಕನ್ನಡ ಜಿಲ್ಲೆಯ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲೇ ದಾಖಲಾಗುತ್ತೆ. ಕೇಸ್ ದಾಖಲಾದ ದಿನ ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತೊಂದು ಹಂತದ ಹೋರಾಟ ಆರಂಭ ಆಗುತ್ತೆ. ಎಲ್ಲ ಕಡೆ ಧರ್ಮಸ್ಥಳದ ವಿಚಾರ ಪ್ರತಿಧ್ವನಿಸ್ತಾ ಇದೆ. ಯೂಟ್ಯೂಬ್ ಓಪನ್ ಮಾಡ್ತೀರಾ ಧರ್ಮಸ್ಥಳ, ಫೇಸ್ಬುಕ್ ಓಪನ್ ಮಾಡ್ತೀರಾ ಧರ್ಮಸ್ಥಳ, ಇನ್ಸ್ಟಾಗ್ರಾಮ್ ಓಪನ್ ಮಾಡ್ತೀರಾ ಧರ್ಮಸ್ಥಳ, ವಾಟ್ಸಪ್ ಓಪನ್ ಮಾಡ್ತೀರಾ ಧರ್ಮಸ್ಥಳ. ಎಲ್ಲ ಕಡೆ ಈ ತಲೆಬುರುಡೆಗಳ ರಹಸ್ಯ ಏನಪ್ಪಾ ಅಂತ ಜನ ತಿಳಿಯೋದಕ್ಕೆ ಹೊರಟಿದ್ದಾರೆ. ಯಾರು ಈ ವ್ಯಕ್ತಿ? ನೂರಾರು ಶವ ಅಂತ ಹೇಳ್ತಿದ್ದಾನೆ. ಹೌದಾ? ನಾವಿರುವಂಥ ಇವತ್ತಿನ ಸಮಾಜದಲ್ಲಿ ಇಂಥ ನೂರಾರು ಶವಗಳನ್ನ ಅದೆಷ್ಟೋ ವರ್ಷಗಳಿಂದ ಹೂತಾಕೊಂಡು, ಅದು ಯಾರ್ಯಾರೋ ಪೊಲೀಸ್ ಅಧಿಕಾರಿಗಳು, ಎಷ್ಟೆಷ್ಟೋ ಜನ ದಕ್ಷರು, ಎಷ್ಟೆಷ್ಟೋ ಜನ ಅಲ್ಲಿಗೆ ಬಂದಿರುವಂಥ ಅಧಿಕಾರಿಗಳು ಎಲ್ಲರ ಕಣ್ಣು ಮುಚ್ಚಿಸಿ ಅಥವಾ ಕಣ್ಣು ತಪ್ಪಿಸಿ ಇಡೀ ಪ್ರಪಂಚವನ್ನೇ 44 ದಶಕಗಳಿಂದ 40 ವರ್ಷಗಳಿಂದ ಕತ್ತಲೆಯಲ್ಲಿಟ್ಟು ನಾನು ಇದನ್ನು ಮಾಡಿದ್ದೀನಿ ಅಂತ ಒಬ್ಬ ವ್ಯಕ್ತಿ ಮುನ್ನೆಲೆಗೆ ಬಂದಿದ್ದಾನೆ. ಹೌದಾ? ಸತ್ಯನಾ? ಇದು ನಿಜಾನಾ? ಹಿಂಗೂ ಆಗುತ್ತಾ ಮಾನವಿಕ ಸಮಾಜದಲ್ಲಿ? ಅದು ಧರ್ಮವನ್ನ ಪ್ರತಿಷ್ಠಾಪಿಸಿರುವ ಅಥವಾ ಧರ್ಮ ಅಲ್ಲಿನ ಪ್ರತಿ ಉಸಿರಿನಲ್ಲಿರುವಂಥ ಧರ್ಮಸ್ಥಳದಲ್ಲಿ ಹೀಗೆ ಧರ್ಮ ಆಗುತ್ತಾ ಅನ್ನುವಂಥ ಪ್ರಶ್ನೆ ಹುಟ್ಟುಕೊಂಡಿತ್ತಲ್ಲ, ಆ ಪ್ರಶ್ನೆಯ ಗುಲ್ಲು ಈಗ ಇಡೀ ದೇಶಾದ್ಯಂತ ಪ್ರಸಿದ್ಧವನಿಸ್ತಾ ಇದೆ. ಬಂದಿರೋ ವ್ಯಕ್ತಿ ನಾನೇನು ಬೇರೆಯವನಲ್ಲ, ಧರ್ಮಸ್ಥಳದಲ್ಲೇ ಕೆಲಸ ಮಾಡ್ತಿದ್ದವನು ಅಂತ ಹೇಳ್ಕೊಂಡಿದ್ದಾನೆ. 1995ರಿಂದ ಅಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೆ, ನನಗೆ ಕೆಲವರ ಅಣತಿ ಸಿಗ್ತಾ ಇತ್ತು, ಅವ್ರು ಹೇಳ್ದಂಗೆ ಹೋಗಿ ವ್ಯಕ್ತಿಗಳ ಶವವನ್ನು ಹೂತಾಕ್ತಾ ಇದ್ದೆ. ಒಂದಲ್ಲ ಎರಡಲ್ಲ 10 ಅಲ್ಲ 100 ಶವಗಳನ್ನ ನಾನು ಹೂತಾಕಿದ್ದೀನಿ. ನನ್ನನ್ನು ಹೆದರಿಸಿ ಬೆದರಿಸಿ ಆ ಶವಗಳನ್ನ ಹೂತಾಕುವಾಗ ಮಾಡಿದ್ರು, ಕೆಲವುಗಳನ್ನ ಸುಟ್ಟಾಕುವಾಗ ಮಾಡಿಬಿಟ್ರು. ಆ ಶವಗಳು ಸಾಮಾನ್ಯ ಸಾವಿನ ಶವಗಳಲ್ಲ, ಅದು ಅತ್ಯಾಚಾರದ ಶವಗಳು, ಅತ್ಯಾಚಾರದಲ್ಲಿ ಸಾವಿಗೀಡಾದ ಶವಗಳು. ಬಲವಂತದಿಂದ ಆ ಶವಗಳನ್ನ ನಾನೇ ಹೂತಾಕಿದ್ದೀನಿ ಅಂತ ಒಬ್ಬ ವ್ಯಕ್ತಿ ಬರ್ತಾನೆ. ಭಾರತದ ನ್ಯಾಯ ವ್ಯವಸ್ಥೆ ಇದೆ. ಯಾರೋ ಒಬ್ಬ ವ್ಯಕ್ತಿ ಬಂದು ಹೀಗಂತಾನೆ ಅಂತಂದಾಗ ನ್ಯಾಯ ವ್ಯವಸ್ಥೆಯ ಅಡಿಯಲ್ಲಿ ಏನೇನು ಆಗಬೇಕು ಅದು ಆಗಬೇಕು ಅನ್ನುವಂಥ ನಿರೀಕ್ಷೆ ನಮಗಿರುತ್ತೆ. ಈ ವ್ಯಕ್ತಿ ಬಂದು ಸಮಾಜದಲ್ಲಿ, ಮಾಧ್ಯಮದಲ್ಲಿ ಅಥವಾ ಒಂದು ಲೆಟರ್ನಲ್ಲಿ ನಾನು 100 ಶವ ಹೂತಿದ್ದೀನಿ ಅಂತಂದ್ರೆ ಆಗೋದಿಲ್ಲ. ಆ ಹೇಳಿಕೆಗೆ ಆತ ಹೇಳ್ತಾ ಇರುವಂಥ ವಿಚಾರಕ್ಕೆ ಒಂದು ಅಥೆಂಟಿಫಿಕೇಶನ್ ಬೇಕು ಅಂತಂದ್ರೆ ಅದು ನ್ಯಾಯಾಧೀಶರ ಮುಂದೆ ಆಗಬೇಕು ಅಂತ ನಮ್ದೊಂದು ಕಲ್ಪನೆ ಇದೆ. ಸೊ 164 ಆಗುತ್ತೆ. ನ್ಯಾಯಾಲಯದಲ್ಲಿ ನ್ಯಾಯಾಧೀಶರ ಮುಂದೆ 164 ಸ್ಟೇಟ್ಮೆಂಟ್ ಅನ್ನು ಆ ವ್ಯಕ್ತಿ ದಾಖಲು ಮಾಡ್ತಾನೆ. ಆ 164 ಸ್ಟೇಟ್ಮೆಂಟ್ ದಾಖಲು ಮಾಡೋದಕ್ಕೆ ಭಾರೀ ಬಿಗಿ ಭದ್ರತೆಯ ಜೊತೆಗೆ ಜಡ್ಜ್ ಮುಂದೆ ಆ ವ್ಯಕ್ತಿಯನ್ನು ಹಾಜರುಪಡಿಸಲಾಗುತ್ತೆ. ಒಂದಿಷ್ಟು ಗಂಟೆಗಳ ಕಾಲ ಆ ವ್ಯಕ್ತಿ ತನ್ನ ಹೇಳಿಕೆಗಳನ್ನು ದಾಖಲು ಮಾಡ್ತಾನೆ. ಹಾಗಾದ್ರೆ ಅವನು ಯಾರು ಅಂತ ಗೊತ್ತಾಗಬಾರ್ದು ಅನ್ನುವ ಎಲ್ಲ ಸಿದ್ಧತೆ ಏರ್ಪಾಡೆಲ್ಲ ಆಗಿತ್ತು. ಕಂಪ್ಲೀಟ್ಲಿ ಆತನನ್ನ ಕಪ್ಪು ಬಟ್ಟೆಯನ್ನು ಮುಚ್ಚಿದ್ರು, ಮುಖ ಮುಚ್ಕೊಂಡೆ ಆತನನ್ನ ಕರ್ಕೊಂಡು ಬಂದಿದ್ರು. ಸೂಕ್ತ ರಕ್ಷಣೆ ಕೊಡಬೇಕು ಅಂತ ವಕೀಲರು ಮನವಿ ಕೂಡ ಮಾಡ್ಕೊಂಡಿದ್ರು.
ಧರ್ಮಸ್ಥಳದಲ್ಲಿ ಆಗ್ತಾ ಇದ್ದಂಥ ಬೆಳವಣಿಗೆಗಳಿಗೆ ಒಂದು ರೀತಿ ಈ ಕೇಸ್ ಹೊರಗಡೆ ಬರ್ತಾ ಇದ್ದಂಗೆ ಹೇಗೆ ಜನಸಾಮಾನ್ಯರು ಆಕ್ಟಿವ್ ಆದ್ರು, ಪೊಲೀಸ್ ಅಧಿಕಾರಿಗಳು ಕೂಡ ಆಕ್ಟಿವ್ ಆದ್ರು. ಯಾಕಂದ್ರೆ ಧರ್ಮಸ್ಥಳದ ಜುರಿಸ್ಟ್ರಿಕ್ಷನ್ ಅಲ್ಲಿ ಆಗಿರುವಂತ ಅಪರಾಧ ಅಂತ ಹೇಳಲಾಗ್ತಿದೆ. ಹಿಂಗೆಲ್ಲ ಮಾಡಿದ್ದೀನಿ, ನೂರಾರು ಶವಗಳನ್ನ ಯಾರ್ಯಾರ್ದು ಅಣತಿ ಮೇಲೆ, ಅದು ಅತ್ಯಾಚಾರ ಮಾಡಿರೋ ಶವಗಳು, ಹಿಂಗೆಲ್ಲ ಆರೋಪ ಕೇಳಿ ಬರ್ತಾ ಇದ್ದಂಗೆ ಪೊಲೀಸರು ಆಕ್ಟಿವ್ ಆದ್ರು. ಪ್ರಮುಖ ಸಾಕ್ಷಿಯ ಬ್ರೈನ್ ಮ್ಯಾಪಿಂಗ್, ಫಿಂಗರ್ ಪ್ರಿಂಟ್, ನಾರ್ಕೋ ಅನಾಲಿಸಿಸ್ ಪರೀಕ್ಷೆ ಮಾಡಿ ಅಂತ ಅನುಮತಿ ಕೊಡಿ ಅಂತ ಕೇಳಿದ್ರು. ಜಡ್ಜ್ ಮುಂದೆನೆ ಕೇಳಿದ್ರು, ನ್ಯಾಯಾಲಯಕ್ಕೆ ವರದಿಯನ್ನು ಸಲ್ಲಿಸಿದ್ರು. ಈತನ ನಾರ್ಕೋ ಅನಾಲಿಸಿಸ್ ಆಗಬೇಕು, ಈತ ಹೇಳ್ತಾ ಇರೋದು ಸತ್ಯವಾ ಸುಳ್ಳ ಗೊತ್ತಾಗ್ಬೇಕು ನಮಗೆ ಅಂತ. ಅದ್ರ ಜೊತೆಗೆ ಅನಾಮಿಕ ವ್ಯಕ್ತಿ, ಆತನ ಗುರುತನ್ನ ಬಹಿರಂಗ ಪಡಿಸಬಾರದು, ಅದು ಆದೇಶ ಕೂಡ ಆಗುತ್ತೆ. ಆತನ ಗುರುತು, ಆತ ಯಾರು, ಆತನ ಹೆಸರೇನು, ಆತನ ಆಧಾರ್ ಕಾರ್ಡ್ ನಂಬರ್ ಏನು, ಅದ್ಯಾವುದು ಪ್ರಮುಖ ಅಲ್ಲ ಬಿಡಿ. ಈ ಸಂದರ್ಭದಲ್ಲಿ ಆ ವ್ಯಕ್ತಿ ಹೇಳ್ತಾ ಇರುವಂತ ವಿಚಾರ, ಆ ವ್ಯಕ್ತಿ ಹೇಳ್ತಾ ಇರೋದು ನೂರಾರು ಶವಗಳನ್ನ ಹುತ್ತಿದ್ದೀನಿ, ನೂರಾರು ಶವಗಳನ್ನ, ಅತ್ಯಾಚಾರಕ್ಕೊಳಗಾದ ಶವಗಳನ್ನ, ಹೆಣ್ಣು ಮಕ್ಕಳ ಶವಗಳನ್ನ, ಅಪ್ರಾಪ್ತ ಮಕ್ಕಳ ಶವಗಳನ್ನ ಯಾರದೋ ಅಣತಿ ಮೇಲೆ ನಾನು ಹೂತಿದ್ದೀನಿ ಅಂತ ಹೇಳ್ತಾ ಇದ್ದಾಗೆ ಪೊಲೀಸ್ ತಂಡ ಆಕ್ಟಿವ್ ಆಗುತ್ತೆ. ಪೊಲೀಸರು ನಾರ್ಕೋ ಅನಾಲಿಸಿಸ್ಗೆ ಆಲ್ರೆಡಿ ಒಂದು ಮನವಿಯನ್ನು ಹಾಕಿದ್ರು. ಆದರೆ ಇದೇ ಸಂದರ್ಭದಲ್ಲಿ ನೋಡಿ ಮತ್ತೊಂದು ಪ್ರಕರಣ ಮೇಲ್ಗಡೆ ಬರುತ್ತೆ, ಮತ್ತೊಂದು ಹೆಸರು ಕೇಳಿ ಬರುತ್ತೆ. ಇಲ್ಲ ನಮಗೂ ಹಿಂಗೆ ಆಗ್ಬಿಟ್ಟಿದೆ, ನಾವು ಈ ರೀತಿ ಆಗಿದೆ. ಅನನ್ಯ ಭಟ್ ಅನ್ನೋ ಹುಡುಗಿ 2003ರಲ್ಲಿ ಕಾಣೆಯಾಗಿದ್ದಾಳೆ. ಧರ್ಮಸ್ಥಳದಲ್ಲೇ ಕಾಣೆಯಾಗಿರೋದು. ಆ ವಿದ್ಯಾರ್ಥಿನಿ ಅನನ್ಯ ಭಟ್ ಸಾವಿನ ವಿಚಾರದಲ್ಲಿ ತನಿಖೆ ಆಗಬೇಕು ಅಂತ ಹೇಳಿ 2003ರ ಅನನ್ಯ ಭಟ್ ಕಾಣೆಯಾದ ವಿಚಾರದ ಕುರಿತು ಧರ್ಮಸ್ಥಳ ಠಾಣೆಯಲ್ಲಿ ದೂರು ದಾಖಲಾಗುತ್ತೆ 2025ರಲ್ಲಿ. ಇದರ ಬೆನ್ನಲ್ಲೇ ಅಖಾಡಕ್ಕಿಳಿಯುತ್ತೆ ರಾಜ್ಯ ಮಹಿಳಾ ಆಯೋಗ. ಸರ್ಕಾರಕ್ಕೆ ರಾಜ್ಯ ಮಹಿಳಾ ಆಯೋಗ ಅದರ ಅಧ್ಯಕ್ಷರು ಒಂದು ಪತ್ರ ಬರೀತಾರೆ. ನೋಡಿ, ಹಿಂಗೊಂದು ಅನನ್ಯ ಭಟ್ ಅನ್ನುವಂಥ ಕೇಸ್ ಆಗಿದ್ದಂತೆ. 2003ರಲ್ಲಿ ಧರ್ಮಸ್ಥಳಕ್ಕೆ ಆ ಹುಡುಗಿ ಹೋಗಿದ್ಲಂತೆ. ಆ ಪ್ರಕರಣದ ಸಮಗ್ರ ತನಿಖೆ ಆಗಬೇಕು ಅಂತ ಆಯೋಗ ಪತ್ರ ಬರೆಯುತ್ತೆ. ಆ ಪತ್ರದ ಬೆನ್ನಲ್ಲೇ ಈಗ ಸರ್ಕಾರ SITಯನ್ನು ರಚನೆ ಮಾಡಿದೆ. ಸೊ ಧರ್ಮಸ್ಥಳ ಕೇಸ್, ಈ ವಿಚಾರ ಕೇಳಿ ಬರ್ತಾ ಇದೆಯಲ್ಲ, ನೂರಾರು ಶವಗಳನ್ನು ಹುತ್ತಿಟ್ಟ ಪ್ರಕರಣ, ಇದನ್ನ ತನಿಖೆ ಮಾಡೋದಕ್ಕೊಂದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಆಗಬೇಕು ಅಂತ ಸರ್ಕಾರ ನಿರ್ಧಾರ ಮಾಡುತ್ತೆ. ದಕ್ಷ ಅಧಿಕಾರಿಗಳನ್ನು ನೇಮಕ ಮಾಡುತ್ತೆ. 4 ಜನರ ನೇತೃತ್ವದಲ್ಲಿ ಧರ್ಮಸ್ಥಳದ ಮೇಲೆ ಕೇಳಿಬಂದಿರುವ ಈ ಆರೋಪ ತನಿಖೆಯಾಗಲಿ ಅಂತ ಸರ್ಕಾರ ನಿರ್ಧಾರ ಮಾಡುತ್ತೆ. ಧರ್ಮಸ್ಥಳ ಕೇಸ್ ತನಿಖೆಗೆ ವಿಶೇಷ ತನಿಖಾ ಆಯೋಗವೊಂದು ರಚನೆಯಾಗುತ್ತೆ. SITಯಲ್ಲಿ 4 ಜನ ಅಧಿಕಾರಿಗಳು ಈ ಪ್ರಕರಣದ ಸಮಗ್ರ ತನಿಖೆಯನ್ನು ನಡೆಸ್ತಾರೆ. ಯಾರ್ಯಾರು? ಆಂತರಿಕ ಭದ್ರತಾ ವಿಭಾಗದ DGP ಪ್ರಣವ್ ಮೊಹಾಂತಿ, ಪೊಲೀಸ್ ನೇಮಕಾತಿ ವಿಭಾಗದ DIG MN ಅನುಚೇತ್, ಪೊಲೀಸ್ CAR ಕೇಂದ್ರ ಸ್ಥಾನದ DCP ಸೌಮ್ಯಲತಾ ಈ ತಂಡದಲ್ಲಿದ್ದಾರೆ. ಆಂತರಿಕ ಭದ್ರತಾ ವಿಭಾಗದ SP ಜಿತೇಂದ್ರ ಕುಮಾರ್ ಕೂಡ ಈ ತಂಡದಲ್ಲಿರ್ತಾರೆ. 4 ಜನ ಹಿರಿಯ ಅಧಿಕಾರಿಗಳ ನೇತೃತ್ವದಲ್ಲಿ ಈ ತನಿಖೆಯನ್ನು ನಡೆಸೋದಕ್ಕೆ ಸರ್ಕಾರ ಆದೇಶವನ್ನ ಹೊರಡಿಸಿದೆ. ಇಲ್ಲಿವರೆಗಿನ ಕೇಸ್ನ ಟೈಮ್ ಲೈನ್ ಇದು, ಏನೇನು ಆಯ್ತು ಅಂತ ತಲೆಬುರುಡೆ ರಹಸ್ಯ. ಈ ವಿಚಾರ ಹೊರಗಡೆ ಬಂದಿದ್ದು, ಈ ವಿಚಾರದಲ್ಲಿ ಆತ ಹೇಳ್ಕೊಂಡಿರುವಂತಹ ವಿಷಯಗಳು, ಒಂದು ಲೆಟರ್ ವೈರಲ್ ಆಗಿದ್ದು, ಅದಾದ್ಮೇಲೆ ಆತನನ್ನ ಕರ್ಕೊಂಡು ಬಂದಿದ್ದು, ಅದೆಲ್ಲ ನಡೆದು ಈಗ ಸದ್ಯ ಒಂದು SIT ರಚನೆ ಆಗೋವರೆಗೆ ಬಂದು ನಿಂತಿದೆ. SIT ರಚನೆ ಕೂಡ ಆಗ್ಬಿಟ್ಟಿದೆ. SIT ರಚನೆ ಆಗಿ ಈಗ 4 ಜನ ಅಧಿಕಾರಿಗಳನ್ನ ಈ ಪ್ರಕರಣದ ತನಿಖೆಗೆ ಅಂತ ಸರ್ಕಾರ ನೇಮಿಸಿದೆ. SIT ಆಗಬೇಕು ಅನ್ನುವಂಥ ಕೂಗು ಕೇಳಿ ಬಂದಿತ್ತು. ಮಹಿಳಾ ಆಯೋಗ ಈ ಬಗ್ಗೆ ಸರ್ಕಾರಕ್ಕೆ ಪತ್ರ ಬರೆದಿತ್ತು. ಈ ಪ್ರಕರಣದ ತನಿಖೆ ಆಗಬೇಕು ಅಂತ SIT ಕೂಡ ರಚನೆಯಾಗಿದೆ. ಇಲ್ಲಿವರೆಗಿನ ಡೆವಲಪ್ಮೆಂಟ್ಗಳ ಬಗ್ಗೆ ಮತ್ತು ಈ ಪ್ರಕರಣ ತಲೆಬುರುಡೆಯ ರಹಸ್ಯದ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಪವರ್ ಟಿವಿ ಸ್ಟುಡಿಯೋದಲ್ಲಿ ಪವರ್ ಟಿವಿ ಮುಖ್ಯಸ್ಥರು ರಾಕೇಶ್ ಶೆಟ್ಟಿ ಸರ್ ಜಾಯ್ನ್ ಆಗಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಮೊದಲಿಗೆ ಸ್ವಾಗತ ಮಾಡ್ಕೋತೀನಿ. ಸರ್, ವೆಲ್ಕಮ್ ಟು ದ ಶೋ ಸರ್. ಥ್ಯಾಂಕ್ ಯು. ಟೈಮ್ ಲೈನ್ ಹೇಳಿದೆ ಸರ್. ಈ ತಲೆಬುರುಡೆ ರಹಸ್ಯ, ಮೊನ್ನೆ ಒಬ್ಬ ವ್ಯಕ್ತಿ ಹೊರಗಡೆ ಬಂದು ನಾನು ಇಲ್ಲೇ ಕೆಲಸ ಮಾಡಿದ್ದೀನಿ, 100 ಶವಗಳನ್ನು ಹುತ್ತಿದ್ದೀನಿ, ಎಲ್ಲ ಅತ್ಯಾಚಾರದ ಶವಗಳು, ಹೆಣ್ಣುಮಕ್ಕಳ ಶವಗಳು, ಹಂಗಿದೆ ಹಿಂಗಿದೆ ಅಂತ ಹೇಳಿ ಕಟ್ಟಿರುವ ಕತೆ 164 ಸ್ಟೇಟ್ಮೆಂಟ್ ಆಗಿ ಈಗ ನ್ಯಾಯಾಧೀಶರ ಮುಂದೆ ಹೋಗಿದೆ. SIT ಕೂಡ ರಚನೆ ಆಗಿದೆ ಸರ್. SIT ಅಂತ ಹೇಳುವಾಗ ನೀವು ಕರ್ನಾಟಕ ಸರ್ಕಾರ ಏನು ಕ್ರಿಯೇಟ್ ಮಾಡಿದಂಥ ಈ SIT ಇದೆ ಅಲ್ವಾ, ಹೆಡೆಡ್ ಬೈ ಪ್ರಣವ್ ಮೊಹಾಂತಿ. ನೆನಪಾದರೆ ಇವತ್ತು 2 ವಿಧದ ಜನಗಳು ನಮ್ಮನ್ನು ಕಾಯ್ತಾ ಇದ್ದಾರೆ. ದೇ ನೋ ಇಟ್. ಪವರ್ ಟಿವಿಯವ್ರು ಏನಾದರೂ ಸ್ಟೋರಿ ತಗೊಂಡು ಬಂದರೆ ದೇ ವಿಲ್ ಕನ್ಕ್ಲೂಡ್ ಇಟ್ ಅನ್ನುವ ಮನೋಭಾವನೆ ಕರ್ನಾಟಕದ ನಮ್ಮ ಜನರ ಹತ್ರ ಇದೆ. ವಿ ಆರ್ ಟೇಕನ್ ದಿಸ್ ಸ್ಟೋರಿ. ಈ ಸ್ಟೋರಿನು ನಾವು ಕಳೆದ ಸಲ ಸೌಜನ್ಯ ಹೋರಾಟದ ಸಮಯದಲ್ಲಿ ಕ್ಷಮಿಸಿ ಸೌಜನ್ಯ ಅಂತ ತಗೋತೀವಿ. ಏನಕ್ಕೆ ಕ್ಷಮಿಸಿ ಸೌಜನ್ಯ ಅಂತ ನಾವು ತಗೊಂಡ್ವಿ ಅಂದರೆ,
ಈ ಹೋರಾಟವು ಸೌಜನ್ಯನಿಗೆ ನ್ಯಾಯ ಕೊಡಿಸುವ ದಿಕ್ಕಿನಲ್ಲಿ ಇಲ್ಲ. ಈ ಹೋರಾಟವು ಸೌಜನ್ಯನ ಆತ್ಮಕ್ಕೆ ವಂಚನೆ ಮಾಡಿ, ಸೌಜನ್ಯನ ಹೆಸರಲ್ಲಿ ಸಮಾಜವನ್ನು ಇಬ್ಬಾಗ ಮಾಡಿ, ಹಿಂದೂ ಧರ್ಮವನ್ನು ಲೂಟಿ ಹೊಡೆದು, ಧರ್ಮಸ್ಥಳವನ್ನು ಟಾರ್ಗೆಟ್ ಮಾಡಿ, ಸೌಜನ್ಯ ಎನ್ನುವ ಮಗುವಿನ ಏನಿದೆ ಅತ್ಯಾಚಾರ ಆಗಿದೆ ಅಲ್ವಾ, ಆ ಕೊಲೆ ಆಗಿದೆ ಅಲ್ಲ, ಆ ಕೊಲೆಯನ್ನು ಬೇಳೆ ಬೇಯಿಸಲಿಕ್ಕೆ ಹೊರಟಂತಹ ಹೋರಾಟಗಾರರ ಬಗ್ಗೆ ನಾವು ಮಾತಾಡಿದ್ವಿ. ಅದಕ್ಕೆ ನಾವು ಹೇಳಿದ್ವಿ, ಸೌಜನ್ಯ ನೀನು ಕ್ಷಮಿಸು ಅಂತ ಹೇಳಿದ್ವಿ. ಯಾರನ್ನು ಕ್ಷಮಿಸು ಅಂತ ಹೇಳಿದ್ವಿ? ಅತ್ಯಾಚಾರ ಮಾಡಿದವರನ್ನು ಕ್ಷಮಿಸು ಅಂತ ನಾನು ಹೇಳಲಿಲ್ಲ. ಅತ್ಯಾಚಾರ ಮಾಡಿದವರನ್ನು ದೇಶದ ಸಂವಿಧಾನ ಇದೆಯಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾಡಿರೋದು ಸಂವಿಧಾನ ಇದೆಯಲ್ಲ, ಆ ಸಂವಿಧಾನದ ಅಡಿಯಲ್ಲಿ ಅವರನ್ನು ಗಲ್ಲಿಗೇರಿಸುವಲ್ಲಿ ಕೂಡ ಪವರ್ ಟಿವಿ ನಿಲ್ಲುತ್ತೆ ಅನ್ನುವ ವಾಗ್ದಾನದೊಂದಿಗೆ. ಆದರೆ ನಾವು ಹೇಳಿದ್ದೀವಿ ಆ ದಿನ, ಯಾವುದೋ ಹೋರಾಟಗಾರರ ಬಲೆಗೆ ಬಿದ್ದು ಈ ಹೋರಾಟದ ದಾರಿ ತಪ್ಪಿಸುವಲ್ಲಿ ಸೌಜನ್ಯ ಅವರ ಫ್ಯಾಮಿಲಿನೂ ಇನ್ವಾಲ್ವ್ ಆಯಿತು ಅನ್ನುವ ಹೆಸರಿನಲ್ಲಿ ನಾವು ಹೇಳಿದ್ವಿ. ನೀವು ಸೌಜನ್ಯ ನಿನ್ನ ತಾಯಿಯಿಂದ ಹಿಡಿದು ಅದು ಡಾಕ್ಟರ್ ಬಿ ಮಹೇಶ್ ತಿಮರೋಡಿ ಇದ್ದಾನಲ್ವ, ಅವರ ಮಟ್ಟಿವರೆಗೆ ನೀನು ಕ್ಷಮಿಸಬೇಕು ಅಂತ ಹೇಳಿದ್ವಿ. ತದನಂತರ ವಿ ಕನ್ಕ್ಲೂಡೆಡ್, ಧರ್ಮ ಯಾತ್ರೆ ಆಯಿತು, ಧರ್ಮ ಸಂರಕ್ಷಣೆ ಯಾತ್ರೆ ಆಯಿತು. ಪೂಜ್ಯರಾದ ವೀರೇಂದ್ರ ಹೆಗ್ಗಡೆಯವರು ತನ್ನ ಮಾತನ್ನು ಧರ್ಮ ಸಂರಕ್ಷಣಾ ಸಭೆಯಲ್ಲಿ ಹೇಳಿದರು. ದಿಸ್ ಈಸ್ ದ ಎಂಡ್ ಆಫ್ ಇಟ್. ಮಂಜುನಾಥ ಇದ್ದಾನೆ, ಸಾವಿರಾರು ಜನಕ್ಕಲ್ಲ ಕೋಟ್ಯಾಂತರ ಜನಕ್ಕೆ ನ್ಯಾಯ ಕೊಡಿಸಿದಂತಹ, ನ್ಯಾಯ ನುಡಿದಂತಹ ಅಣ್ಣಪ್ಪ ಇದ್ದಾನೆ. ನಾನು ಅವನಿಗೆ ಪ್ರತಿ ಸಂಕ್ರಮಣ ಹೋಗಿ ಉತ್ತರ ಕೊಡಬೇಕಾಗತ್ತೆ. ನಾನು ಮಾಡ್ತಾ ಇರುವುದು ಸರಿಯೋ ತಪ್ಪ ಅನ್ನೋದನ್ನು ಹೇಳಬೇಕಾಗತ್ತೆ. ಆ ಜವಾಬ್ದಾರಿ ನನ್ನ ಹತ್ರ ಇರುವುದರಿಂದ ಸಮಾಜವನ್ನು ದಾರಿ ತಪ್ಪಿಸುವ ನಿಟ್ಟಿನಲ್ಲಿ ನಾನು ಕೆಲಸ ಮಾಡಲ್ಲ, ಅಶಾಂತಿಯನ್ನು ಹುಟ್ಟಿಸುವ ನಿಟ್ಟಿನಲ್ಲಿ ನಾನು ಕೆಲಸ ಮಾಡಲ್ಲ. ನಾನು ಧರ್ಮಾತ್ಮ ಅಂತ ಅನಿಸ್ಬೇಕಾದ್ರೆ, ಧರ್ಮವನ್ನು ಕಾಪಾಡಬೇಕಂತ ಇದ್ರೆ, ನಾನು ಧರ್ಮಾಧಿಕಾರಿ ಅಂತ ಅನಿಸ್ಬೇಕಾದ್ರೆ, ನಾನು ಧರ್ಮದ ನಡೆಗೆ ನಡೆಯುವವರಿಗೆ ಒಂದು ಹೆಜ್ಜೆ ಸಪೋರ್ಟ್ ಮಾಡಬೇಕು ವಿನಃ ಇಂಥ ಅಯೋಗ್ಯರಿಗೆಲ್ಲ ನಾನು ಉತ್ತರ ಕೊಡುವುದು ಅಂತ ಹೇಳಿದ್ರು. ಸೊ ವಿ ಥಾಟ್ ಇಟ್ ಇಸ್ ಕನ್ಕ್ಲೂಡೆಡ್. ಅದರ ನಂತರ ಯಾವನೋ ಒಬ್ಬ ಯೂಟ್ಯೂಬ್ನವನು ಬಂದ, ಒಂದು ವಿಡಿಯೋ ಬಿಟ್ಟ, 1 ಕೋಟಿ ಓಡ್ತು ಅಂತ ಆಯಿತು. ವಿ ಸ್ಟಿಲ್ ನಾಟ್ ಸ್ಪೋಕ್ ಅಬೌಟ್ ಇಟ್. ಆದರೆ ತಲೆಬುರುಡೆ ಬಂದಾಗ ಉಂಟಲ್ವಾ, ಯಾರಿಗೂ ಮೈ ಜುಮ್ ಎನಿಸುವಂಥ ಸ್ಟೋರಿ ಇದು. ನೀವು ಹೇಳಿದ್ರಿ ಸೋಷಿಯಲ್ ಮೀಡಿಯಾ ಅಂತ. ಸೋಷಿಯಲ್ ಮೀಡಿಯಾ, ಡಿಜಿಟಲ್ ಮೀಡಿಯಾ ಎಲ್ಲಿವರೆಗೆ ಬಂದಿದೆ ಇವತ್ತಂದ್ರೆ, ಜನರನ್ನು ಯಾವ ರೀತಿಯಲ್ಲಿ ಬೇಕಾದರೆ ದಾರಿ ತಪ್ಪಿಸಬಹುದು ಅಂತ ನಮಗೆ ಗೊತ್ತಿದೆ. ದಟ್ ಈಸ್ ವಾಟ್ ಐ ಆಲ್ವೇಸ್ ಸೇ. ಯಾವುದು ಎಷ್ಟು ಉತ್ತಮನೋ ಅದು ಅಷ್ಟೇ ಕೆಟ್ಟದಾಗಿ ಇರುತ್ತೆ ಕೆಲವೊಮ್ಮೆ ಅನ್ನೋದು. ಸೊ ದಟ್ ವಾಟ್ ಇಟ್ ಹ್ಯಾಪನ್ಸ್. ಆದರೆ ತಲೆಬುರುಡೆ ಅಂತ ಬಂದಾಗ ಸಾಮಾನ್ಯ ಜನರಿಗೆ, ನಿಮಗೆ ನಮಗೆ ನೆನಪಾಗುವುದೇ ರಾಮ್ ರಹೀಮ್ ಅಂತ ಹೇಳುವಂತಹ ನಾರ್ತ್ ಇಂಡಿಯನ್ ಒಬ್ಬ ಸಾಧು ಬಗ್ಗೆ. ಏನಾಯ್ತು ಅಲ್ಲಿ ಅಗದಲ್ಲಿ ಎಲ್ಲ ಶವ ಸಿಕ್ತು ಅನ್ನೋದು. ಸಿ ದಟ್ಸ್ ವಾಟ್ ಐ ಅಂಡರ್ಸ್ಟುಡ್. ಈ ಹೋರಾಟಗಾರರು ಇದನ್ನು ಸ್ಟಾರ್ಟ್ ಮಾಡಿದಾಗ ಈ ಲೆಫ್ಟಿಸ್ಟ್ ಕಮ್ಯುನಲ್ ಮೆಂಟಾಲಿಟಿ ಅಂತ ಏನಿರುತ್ತೆ ನೋಡಿ, ಟಾರ್ಗೆಟ್ ಹಿಂದೂಸಮ್, ಇಟ್ ಈಸ್ ನಾಟ್ ಗೆಟಿಂಗ್. ನೀವು ಸೌಜನ್ಯನ ಬಗ್ಗೆ ಅಲ್ಲ, ನೀವು ನೋಡಿದ್ರಿ ಆ ಒಬ್ಬ ನಾಲಾಯಕ್ ಮಾತಾಡೋದನ್ನು ನೀವು ನೋಡಿದ್ರಿ, ಯಾರೋ ನಾಯಕ್ ಸೋಮನಾಥ್ ನಾಯಕ್. ಮೈ ಇಂಟೆನ್ಷನ್ ಇಸ್ ನಾಟ್ ಗೆಟಿಂಗ್ ಜಸ್ಟಿಸ್ ಟು ಸೌಜನ್ಯ, ಮೈ ಇಂಟೆನ್ಷನ್ ಇಸ್ ಟಾರ್ಗೆಟ್ ವೀರೇಂದ್ರ ಹೆಗ್ಗಡೆ ಅನ್ನೋದನ್ನು ಹೇಳ್ತೆ. ಆ್ಯಂಡ್ ಆ ಮೂರ್ಖ ನೆಕ್ಸ್ಟ್ ಡೇ ನಮ್ಮ ಇದು ಆದ್ಮೇಲೆ ಒಪ್ಕೊಂಡ್ಬಿಟ್ಟ, ಪ್ರೆಸ್ ರಿಲೀಸ್ ಮಾಡ್ಬಿಟ್ಟು, ಹೌದು ಅದು ನಾನೇ, ಅದರಲ್ಲಿದ್ದ ಮುಸುಡಿ ನಂದೆ ಅಂತ ಒಪ್ಕೊಂಡ್ಬಿಟ್ಟ ಅವನು. ಅವನು ಪವರ್ ಟಿವಿ ಅವರು ಏನು ಸ್ಟಿಂಗ್ ಮಾಡಿದ್ರು ನಾನು ಅದರಲ್ಲಿ ಇಲ್ಲ ಅಂತ ಒಪ್ಕೊಂಡಿಲ್ಲ. ಆದರೆ ಈ ಮೆಂಟಾಲಿಟಿಗಳು ಇದೆ ಅಲ್ವಾ, ಈ ಲೆಫ್ಟ್ ವಿಂಗ್ ಅಂತ ನಾವು ಏನು ಕರಿತೀವಲ್ವಾ, ಇದು ಸ್ಟಾರ್ಟ್ ಆಗೋದು ಫಸ್ಟ್ ಹಿಂದೂಗಳಲ್ಲಿ. ನಾವು ಕೆಲವರು ನಾನು ಹೇಳ್ತೀನಿ, ಅರೇ ನೀವು ಮುಸ್ಲಿಂ ಯುವಕ ಮಾಡಿದ ಕೂಡಲೇ ನೀವು ಅನ್ಯ ಧರ್ಮೀಯರನ್ನು ಯಾಕೆ ಎಳಿತಾ ಇರ್ತೀರಿ ಅಂತ. ನೀವು ಹಿಸ್ಟ್ರಿಗಳನ್ನು ನೋಡ್ಕೊಂಡು ಬನ್ನಿ. ಎನಿಥಿಂಗ್ ಸ್ಟಾರ್ಟೆಡ್ ವಿದಿನ್ ಫಸ್ಟ್. ನಮ್ಮಲ್ಲಿ ಇರುವವರೇ, ನಮ್ಮಲ್ಲಿ ದೇವರನ್ನು ನಂಬದವರೇ, ನಮ್ಮ ಎಗೇನ್ಸ್ಟ್ ಇರುವವರೇ ಶುರು ಮಾಡ್ತಾರೆ. ಮತ್ತೆ ಈ ಕುಳಗಳೆಲ್ಲ ಮೆಲ್ಲ ಮೆಲ್ಲ ಒಂದೊಂದೇ ಸೇರ್ಕೋತವೆ. ದಟ್ ಇಸ್ ಇಟ್ ಈಸ್ ನಾಟ್ ಓನ್ಲಿ ಟಾರ್ಗೆಟ್ ಧರ್ಮಸ್ಥಳ, ಇಟ್ ಈಸ್ ಟಾರ್ಗೆಟ್ ಹಿಂದೂ ದೇವಸ್ಥಾನವನ್ನು ಟಾರ್ಗೆಟ್ ಮಾಡುವುದು ಮಾತ್ರ ಅಲ್ಲ, ಹಿಂದೂ ಧರ್ಮವನ್ನು ಟಾರ್ಗೆಟ್ ಮಾತ್ರ ಮಾಡುವುದಲ್ಲ, ಅನ್ಯ ಧರ್ಮೀಯರು ಅಂತ ನಾವು ಮಾತ್ರ ಮಾತಾಡುವುದಲ್ಲ. ಇಲ್ಲಿ ಇಟ್ ಲೀಡ್ಸ್ ಟು ವೇರ್ ಅಂತ ನಾವು ಇನ್ವೆಸ್ಟಿಗೇಷನ್ ಮಾಡಿದ್ವಿ. ಇಲ್ಲಿ ನಾವು ಮಾತಾಡೋದು ಸ್ವಧರ್ಮೀಯರು ಮಾತ್ರ ಅಲ್ಲ, ಎಲ್ಲ ಧರ್ಮದವರು ಸೇರ್ಕೊಂಡ್ಬಿಟ್ಟು ಧರ್ಮಸ್ಥಳದಲ್ಲಿ ದೇವಸ್ಥಾನವನ್ನು ನಡೆಸುವಂಥ ಪದ್ಧತಿ ಇದೆ. ಅಲ್ಪಸಂಖ್ಯಾತರಾದ್ರೆ, ಜೈನರಾದ್ರೆ ಒಂದು ಕಡೆ, ವೈಷ್ಣವರು ಇನ್ನೊಂದು ಕಡೆ ಪೂಜೆ ಮಾಡ್ತಾ ಇದ್ರೆ, ಎಲ್ಲ ಧರ್ಮದವರಿಗೆ ಅಲ್ಲಿ ಸಹಭಾಗಿತ್ವದಲ್ಲಿ ನಡೀತಾ ಇರುವ ಧರ್ಮಸ್ಥಳದ ಧರ್ಮ ಪೂಜೆ ನಡೀತಾ ಇರೋದಲ್ಲ. ಈಗ
ತಲೆಬುರುಡೆ ಅಂತ ಬಂದಾಗ, ಸ್ಕೆಲೆಟಿನ್ಗಳನ್ನು ನೋಡಿದಾಗ, ನೀವು ಅಸ್ಥಿಪಂಜರಗಳನ್ನು ನೋಡಿದಾಗ ಏನೋ ಇದೆ ಅನ್ನುವ ಡೌಟ್ ಕಾಡೋದಂತೂ ನಿಜ. ಎಲ್ರಿಗೂ ಸಹಜ. ಆ್ಯಂಡ್ ಒಬ್ಬ ಆಪಾದನೆ ಮಾಡಿದಾಗ ನಾನು ಆನ್ಸರೇಬಲ್ ಅಲ್ಲ ಅಂತ ಹೇಳುವುದು ತಪ್ಪು. ನಾನು ಎಲ್ಲದಕ್ಕೂ ಯಾಕೆ ಆನ್ಸರ್ ಮಾಡಬೇಕು ಅನ್ನೋದು ಹೇಳುವ ಜಾಯಮಾನನು ತಪ್ಪು. ಎಸ್, ಈಗ ಈ ಹೋರಾಟ 13 ವರ್ಷದಿಂದ ನಡೆದಂತಹ ಹೋರಾಟ, ಈಗ ಹೇಳೋದು ಎಲ್ಲ ಸ್ವಾತಂತ್ರ್ಯ ಹೋರಾಟಕ್ಕೆ ಹೋರಾಡದಂಥವರ ರೀತಿಯಲ್ಲಿ ಮಾತಾಡ್ತಾರೆ. ದೇ ಸೇ ಲೈಕ್ ಮೋರ್ ದೆನ್ ಸ್ವಾತಂತ್ರ್ಯ ಹೋರಾಟಗಾರರು ಅಷ್ಟು ಕ್ರೆಡಿಟ್ ತಗೊಂಡಿರ್ಲಿಕ್ಕಿಲ್ಲ, ನಾವು ಸ್ವಾತಂತ್ರ್ಯ ಕೊಡಿಸಿದ್ದೀವಿ ಅಂತ. ಬಟ್ ದೇ ಟಾಕ್ ದಟ್ ದೇ ಬಾರ್ನ್ ಓನ್ಲಿ ಫಾರ್ ಗೆಟಿಂಗ್ ಸೌಜನ್ಯನಿಗೆ ಧರ್ಮ ನ್ಯಾಯ ಕೊಡಿಸ್ಲಿಕ್ಕೆ ಹುಟ್ಟಿದವರಾಗೆ ಮಾತಾಡ್ತಾರೆ. ದಟ್ಸ್ ಓಕೆ. ಬಟ್ ಹಿಯರ್ SIT ಅಂತ ನಾವು ಕರೆದ್ವಿ. ನೀವು ನೋಡಿದ್ರಿ ಪವರ್ ಟಿವಿ ಲಾಸ್ಟ್ ಕಳೆದ 7 ವರ್ಷದಲ್ಲಿ ನೋಡಿದ್ವಿ. ಎನಿ ಸ್ಟೋರಿ, ಎನಿ ಇನ್ವೆಸ್ಟಿಗೇಷನ್ ಸ್ಟೋರಿಗಳು ನಾವು ಮಾಡಿದರೆ, ಯು ಟ್ರಸ್ಟೆಡ್ ಅಸ್, ನೀವು ನಮ್ಮೊಟ್ಟಿಗೆ ನಿಂತ್ಕೊಂಡಿದ್ದೀರಿ, ನೀವು ನಮ್ಮನ್ನು ನಂಬಿದ್ರಿ, ನಿಮ್ಮ ನಂಬಿಕೆಯನ್ನು ಯಾವತ್ತೂ ನಾವು ಕೆಳಗೆ ಬೀಳಲಿಕ್ಕೆ ಬಿಟ್ಟಿಲ್ಲ ಅನ್ನೋದು. ಅದಕ್ಕೆ 2 ರೀತಿಯ ಜನ ನಮ್ಮನ್ನು ಇವತ್ತು ಕಾಯ್ತಾ ಇದ್ದಾರೆ ಅಂತ ನಾನು ಹೇಳಿದೆ. ಒಂದು ಯಾರಂದ್ರೆ ಧರ್ಮಾತ್ಮರು, ಅಂದರೆ ಧರ್ಮಸ್ಥಳದ ಮಂಜುನಾಥನ ಮೇಲೆ, ಅಣ್ಣಪ್ಪನ ಮೇಲೆ ನಂಬಿಕೆ ಇಟ್ಟವರು, ಧರ್ಮಸ್ಥಳದ ಧರ್ಮಾಧಿಕಾರಿ ಪೂಜ್ಯರ ಕಾವಂದರ ಮೇಲೆ ಅಪೂಜ್ಯ ಭಾವನೆಯನ್ನು ಇನ್ನೂ ಇಟ್ಟವರು, ಅಲ್ಲಿ ಮಾಡಿದಂತಹ ಸಮಾಜಮುಖಿ ಕೆಲಸಗಳು, ಅಲ್ಲಿ ಪಡೆದಂತಹ ಉಪಯೋಗಗಳು, ಅಲ್ಲಿ ತಿಂದ ಅನ್ನದ ಋಣ ಇದ್ದವರು ಕೂಡ ಮಂಜುನಾಥನ ಪ್ರಸಾದ ಪಡ್ಕೊಂಡು ಅಲ್ಲಿ ತನ್ನ ಜೀವನವನ್ನು ಸಾರ್ಥಕಗೊಳಿಸಿದವರು ಕೂಡ, ಒಮ್ಮೆ ನೇತ್ರಾವತಿಯಲ್ಲಿ ಮಿಂದು ನನ್ನ ಇಡೀ ಜನ್ಮದ ಪಾಪ ಪರಿಹಾರ ಆಯಿತು ಅಂತ ಬಂದವನು ಕೂಡ, ತನ್ನ ಕುಟುಂಬದ ಎಲ್ಲ ವ್ಯಾಜ್ಯಗಳನ್ನು ಹೋಗ್ಬಿಟ್ಟು ಕಾವಂದರ ಮುಂದೆ ನಿಂತ್ಕೊಂಡು ಪರಿಹರಿಸಿಕೊಂಡು ಬಂದವನು ಕೂಡ ಇವತ್ತು ನಮ್ಮನ್ನು ನೋಡ್ತಾ ಇರೋದು, ಪವರ್ ಟಿವಿಯರನ್ನು ನೋಡ್ತಾ ಇರೋದು ಒಂದು ರೀತಿಯ ಶಿವಗಣ ಬಂದಂಗಿದೆಪ್ಪ ಅಂತ. ಇನ್ನೊಂದು ಪಂಗಡ ಇದೆ, ಅನಾಗರಿಕರು, ಲಫಂಗರು, ಅಯೋಗ್ಯರು, ಯಾರನ್ನೂ ನಂಬದವರು, ತನ್ನ ಹುಟ್ಟನ್ನೇ ನಂಬದವರು, ತನ್ನ ಅಪ್ಪನ ಬಗ್ಗೆನೇ ಸಂಶಯವಿರುವವರು, ತನ್ನ ತಾಯಿಯ ಬಗ್ಗೆನೇ ಒಂದು ರೀತಿಯ ಅಸಹ್ಯ ಇರುವವರು, ಯಾವುದನ್ನೂ ನಂಬದವರು, ಕಟ್ಟುಕತೆಯಲ್ಲಿ ಜೀವನವನ್ನು ಕಟ್ಟಿದವರು. ಅವರಿಗೆ ನಾವು ಒಂದು ರೀತಿಯ ರಾಕ್ಷಸ ಗಣದ ಥರ ಕಾಣ್ತೀವಿ. ದಟ್ಸ್ ವಾಟ್ ಸರ್ಪ್ರೈಸ್. ಯಾವುದಕ್ಕಾಗಿ, ಯಾಕಾಗಿ, ಯಾರಿಗಾಗಿ ಈ ಹೋರಾಟ ಅನ್ನೋದನ್ನು ನಾವು ಮೊನ್ನೆ ಸ್ಟಾರ್ಟ್ ಮಾಡಿದ್ವಿ. 2 ಎಪಿಸೋಡ್ ನೀವು ನೋಡಿದ್ರಿ. ಯಾರಿಗೆ, ಯಾಕಾಗಿ, ಯಾತಕ್ಕಾಗಿ ಈ ಹೋರಾಟ ನೋಡಿ. ಹೋರಾಟಗಾರರಿಗೆ ಮಾಡಲಿಕ್ಕೆ ಕೆಲಸ ಇಲ್ಲ, ಮಾಡಲಿಕ್ಕೆ ಕೆಲಸ ಇಲ್ಲ, ಬೇರೆ ಏನು ವ್ಯವಹಾರ ಇಲ್ಲ. ಇಡೀ ದಿನ ಯೂಟ್ಯೂಬ್, ಫೇಸ್ಬುಕ್, ವಾಟ್ಸಪ್, ಸಾವಿರಾರು, 100 ಕೋಟಿ, 10 ಕೋಟಿಯ ವ್ಯವಹಾರಗಳು. ಮಾತಾಡಿದರೆ ಸುಳ್ಳು ಕತೆಗಳು, ನೋ ಡಾಕ್ಯುಮೆಂಟ್, ತೋರಿಸ್ತೀವಿ, ತೋರಿಸಲ್ಲ, ನಮ್ಮ ಹತ್ರ ಇದೆ ತೋರಿಸಲ್ಲ. ಆದರೆ ಇವತ್ತು ಕರ್ನಾಟಕ ಸರ್ಕಾರ SITಯನ್ನು ಮಾಡಿದೆ. ಮಚ್ ಬಿಫೋರ್ ದ್ಯಾಟ್, ಬಿಫೋರ್ ಸಿದ್ದರಾಮಯ್ಯ ಅವರು ತನ್ನ SITಯನ್ನು ಮಾಡುವ ಮೊದಲು ಪವರ್ ಇನ್ವೆಸ್ಟಿಗೇಷನ್ ಟೀಮ್ ಹ್ಯಾಡ್ ಇಸ್ ಓನ್ SIT ಟೀಮ್. ನಮ್ಮಲ್ಲೂ ಕೂಡ ಒಂದು SIT ಟೀಮ್ ಇದೆ. ಐ ಥಿಂಕ್ ಬಿಫೋರ್ ಕರ್ನಾಟಕ ಗವರ್ಮೆಂಟ್ SIT ಸಬ್ಮಿಟ್ಸ್ ಇಸ್ ರಿಪೋರ್ಟ್, ದೇರ್ ರಿಪೋರ್ಟ್, ಇವತ್ತು ನಾವು ಪವರ್ SIT ಮಾಡಿದಂತಹ ಪವರ್ ರಿಪೋರ್ಟ್, ನಾಟ್ 1, 2 year, 3 year, ಕಳೆದ 37 ವರ್ಷಗಳ ಡಾಕ್ಯುಮೆಂಟ್ಗಳನ್ನು ನೀವು ಬಾಡಿ ಅಗಿಲಿಕ್ಕೆ ಟ್ರೈ ಮಾಡ್ತಾ ಇದ್ದೀರಿ. ನೀವು ಸತ್ತ ಹುತಾತ್ಮರಾದ ಜನಗಳನ್ನು ಅಗಿಲಿಕ್ಕೆ ಕ್ರೇನ್ಗಳನ್ನು ಸಿದ್ಧಪಡಿಸ್ತಾ ಇದ್ದೀರಿ, ಬೊಬ್ಬೆ ಹೊಡಿತಾ ಇದ್ದೀರಿ, ಎಲ್ಲೋ ಸಿಕ್ಕ ಹೆಣದ ತಲೆಬುರುಡೆಯನ್ನು ಇಟ್ಕೊಂಡು ಪಬ್ಲಿಸಿಟಿ ಮಾಡ್ತಾ ಇದ್ದೀರಿ. ನಾವು 37 ವರ್ಷದ ಡಾಕ್ಯುಮೆಂಟ್ಗಳನ್ನು ಅಗ್ದು ತೆಗೆದಿದ್ದೀವಿ ನಿಮ್ಮ ಮುಖಕ್ಕಾಗಿ. ಕಾಮನ್ ಸೆನ್ಸ್ ಇರಬೇಕು. ಎಸ್, ಪವರ್ ಟ್ಯಾಗ್ಲೈನ್ ನೋಡಿದರೆ ನಿಮಗೆ ಗೊತ್ತಿದೆ, ವಿ ಸೇ ನೋ ನಾನ್ ಸೆನ್ಸ್ ಅಂತ. ದಟ್ ಶುಡ್ ಬಿ ಎ ಕಾಮನ್ ಸೆನ್ಸ್. ಬದುಕಬೇಕಾದ್ರೆ ಸಾಮಾನ್ಯ ಜ್ಞಾನದ ತಿಳುವಳಿಕೆ ಮೊದಲಿರಬೇಕು. ಇಫ್ ಯು ಹ್ಯಾವ್ ದಟ್ ಕಾಮನ್ ಸೆನ್ಸ್, ಉಳಿದಿದ್ದೆಲ್ಲ ಫಾಲೋ ಮಾಡುತ್ತೆ ಅಂತ ಹೇಳ್ತಾರೆ. ಇವತ್ತು ಹೇಳ್ತೀನಿ ಕೇಳಿ. ಭಕ್ತರಾಗಲಿ, ಅಯೋಗ್ಯರಾಗಲಿ, ನಿನ್ನೆ ನಾನು ಕೆಲವು ವಿಡಿಯೋಗಳನ್ನು ನೋಡಿದೆ. ಕಾವಂದರಾಗಲಿ, ಅವರ ಫ್ಯಾಮಿಲಿಯ ಬಗ್ಗೆ ಆಗಲಿ, ಏಕವಚನದಲ್ಲಿ ಅನಾಗರಿಕ ಭಾಷೆಗಳಿಂದಾಗಿ, ಏನು ನಾವು ಹೇಳ್ತೀವಲ್ಲ ಅನ್ಪಾರ್ಲಿಮೆಂಟ್ರಿ ವರ್ಡ್ಸ್ ಅಂತ ಹೇಳ್ತೀವಲ್ಲ, ಅವನು ಮಹೇಶ ಹೇಳ್ತಾನೆ,
ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂತಹ ಸಂವಿಧಾನದ ಅಡಿಯಲ್ಲಿ ನನಗೆ ಮಾತಾಡುವ ಹಕ್ಕಿದೆ ಅನ್ನೋದು. ಹಕ್ಕು ಅವನಿಗೆ ಮಾತ್ರ ಇರುವುದಲ್ಲ, ಪ್ರತಿಯೊಬ್ಬನಿಗೆ ಇದೆ ಅನ್ನೋದನ್ನು ನೆನಪಿಸಿತ್ತ. ನಮಗೆ ಚಿಕ್ಕದ್ನಲ್ಲಿ ಹೇಳ್ತಾ ಇದ್ರು, ಒಂದು ಮಗು ಏನಾದರೂ ಒಳ್ಳೆ ಕೆಲಸ ಮಾಡಿದ್ರೆ ಹೇಳ್ತಾ ಇದ್ರು, ಆ ಮಗುವಿನ ಹುಚ್ಚೆ ಕುಡಿಯೋ ಯೋಗ್ಯತೆ ಇವನಿಗಿಲ್ಲ ಅಂತ ಹೇಳ್ತಾ ಇದ್ರು. ಒಂದು ಗಾದೆ ಮಾತು ಇತ್ತು. ಇಲ್ಲ ಹೇಳ್ತಾ ಇದ್ರು, ಆ ಮಗುವಿನ ಹುಚ್ಚೆ ಆದ್ರೂ ಕುಡಿ ಮರ, ನಿನಗೆ ಸ್ವಲ್ಪ ಬುದ್ಧಿ ಆದ್ರೂ ಬರುತ್ತೆ ಅಂತ ಹೇಳ್ತಾ ಇದ್ರು. ನಮ್ಗೆ ಹೇಳ್ತಾ ಇದ್ರು, ಇಷ್ಟು ದೊಡ್ಡದಾದಿಯಾ, ನಿನಗೆ ಅದು ಬುದ್ಧಿ ಇಲ್ಲ, ಆ ಚಿಕ್ಕ ಮಗು ನೋಡಿ ಹೆಂಗಿದೆ, ಆ ಮಗುವಿನ ಒಂದು ಸ್ವಲ್ಪ ಹುಚ್ಚೆ ಕುಡಿದಾದ್ರೂ ನಿನಗೆ ಬರುತ್ತೆ ಅಂತ ಹೇಳ್ತಾ ಇದ್ರು. ಐ ವಿಲ್ ಟೆಲ್ ದಿಸ್ ಥೀಮ್, ನಿಮಗೆ ಬುದ್ಧಿ ಬರಬೇಕಾದ್ರೆ, ನಿಮ್ಗೇನಾದರೂ ಬರಬೇಕಿದ್ರೆ, ಐ ಥಿಂಕ್ ನಾನು ನೀವು ಕಾವಂದ್ರ ಹುಚ್ಚೆ ಕುಡಿಬೇಕಂತ ಹೇಳಲ್ಲ, ಅದಕ್ಕೂ ಯೋಗ್ಯರು ನೀವಲ್ಲ ಅಂತ ಹೇಳ್ತೀನಿ. ಯು ಆರ್ ನಾಟ್ ಈವನ್ ಅನ್ಫಿಟ್. ಗೋಮೂತ್ರ ಬಿಡಿ, ನೀವು ಹಿಂದೂಗಳಲ್ಲ. ಕರೆಕ್ಟ್, ನೀವು ಹಿಂದೂ ಧರ್ಮವನ್ನು ನಂಬದರು, ಯುವರ್ ಟಾರ್ಗೆಟ್ ಹಿಂದೂ ಧರ್ಮ ನಿಂತು. ಆದರೆ ಇವತ್ತು ಹೇಳ್ತೀನಿ, ಯು ಆರ್ ಈವನ್, ನೀವು ಮಾತಾಡೋದು ಬಿಡಿ ಅವರ ಯೋಗ್ಯತೆ ಬಗ್ಗೆ, ನೀವು ಮಾತಾಡೋದು ಬಿಡಿ ಅವರ ಬಳುವಳಿಯ ಬಗ್ಗೆ. ಯು ಆರ್ ಅನ್ಫಿಟ್ ಟು ಈವನ್ ಹ್ಯಾವ್. ಅವರ ಹುಚ್ಚೆ ಕುಡಿಯೋಕ್ಕೂ ಯೋಗ್ಯತೆ ಇಲ್ಲದ ನೀವುಗಳು ಇವತ್ತು ಏಕವಚನದಲ್ಲಿ ಮಾತಾಡುವಾಗ ತಲೆಯಲ್ಲಿ ನೀನೇ ಹೇಳಿದಂಗೆ ಲದ್ದಿಯು, ನೀನು ಹೇಳ್ತೀಯಲ್ಲ ನ್ಯಾಯಾಧೀಶರಿಗೆ, ಮಿಸ್ಟರ್ ಮಹೇಶ್ ನೀನು ಹೇಳ್ತೀಯಲ್ಲ ನ್ಯಾಯಾಧೀಶರಿಗೆ, ಅವನಿಗೆ ತಲೆಯಲ್ಲಿ ಏನು ಸೆಗಣಿ ಇಟ್ಕೊಂಡಿದ್ದಾನ ಅಂತ ಹೇಳ್ತೀಯಲ್ಲ, ಅದೂ ಇಲ್ಲದ ನಿನ್ನಂತಹ ಅನಾಗರಿಕರು ಇನ್ನೂ ಇದ್ದಾರೆ. ನಿಮ್ಮಂಥವರನ್ನು ಇನ್ನೂ ನಂಬಿಕೊಂಡು ಚಪ್ಪಾಳೆ ಬಡಿಯುವ ಜನ, ಮೂರ್ಖರು ನಮ್ಮಲ್ಲಿ ಇನ್ನೂ ಇದ್ದಾರೆ ಅಂತ ಪ್ರೂವ್ ಮಾಡಲಿಕ್ಕಾಗಿ ಇವತ್ತಿನ ಎಪಿಸೋಡ್. ದಿಸ್ ಈಸ್ ನಾಟ್ ಕರ್ನಾಟಕ ಗವರ್ಮೆಂಟ್ ಸಿದ್ದರಾಮಯ್ಯ SIT. ದಿಸ್ ಇಸ್ ಪವರ್ SIT ಹೆಡೆಡ್ ಬೈ ಮಿಸ್ಟರ್ ರಾಕೇಶ್ ಶೆಟ್ಟಿ. ಇವತ್ತಿನ ರಿಪೋರ್ಟ್ನಲ್ಲಿರುವಂಥ ದಾಖಲೆಗಳು ಏನು? ದಾಖಲೆ ಇಲ್ಲದೆ ನಾವೇನು ಮಾತಾಡೋದಿಲ್ಲ. ದಾಖಲೆಗಳು ಹೆಂಗಿರುತ್ತೆ ಅನ್ನೋದನ್ನು ಕೂಡ ನೀವು ಹಿಂದಿನ ಎಲ್ಲ ಪ್ರಕರಣಗಳಲ್ಲಿ ಗಮನಿಸಿದ್ದೀರಿ. ಇವತ್ತಿನ ದಾಖಲೆ ಕೂಡ ತಲೆಬುರುಡೆ ರಹಸ್ಯವನ್ನು ಒಂದೊಂದಾಗಿ ಹೊರಗಡೆ ಇಡುವಂಥ ದಾಖಲೆ. ಪ್ರತಿಯೊಂದು 37 ವರ್ಷಗಳಿಂದ 1988ರಿಂದ 2025ರವರೆಗಿನ ದಾಖಲೆ. ಆ ದಾಖಲೆಯಲ್ಲಿ ಹುದುಗಿರುವ ಸತ್ಯಗಳೇನು, ಆ ಸತ್ಯ ಶೋಧನೆ ನಿಮ್ಮ ಮುಂದಿಡ್ತೀವಿ.